ಎಲ್ಲಾ ಜನರಿಗೂ ನಮ್ಮೂರು. ಸರ್ಕಾರದ ಖಜಾನೆಗೆ ಕಾಮಧೇನು. ಸಮಸ್ಯೆಗಳಿಗೆ ಕೊನೆ ಮೊನೆ ಇಲ್ಲ. ಜನರ ಗೋಳು ಮಾತ್ರ ಕೇಳೋರಿಲ್ಲ. ಮಹಾನಗರಿಯ ಸಂಕಷ್ಟಗಳ ಸರಮಾಲೆ, ಪ್ರತಿ ವಾರ್ಡ್ನ ಅಸಲಿ ಚಿತ್ರಣ. ಬೆಂಗಳೂರು ವಾಯ್ಸ್, ರಾಜಧಾನಿ ಜನಮನ. ಬೆಂಗಳೂರು ರಸ್ತೆ ಓಡಾಡೋರಿಗೆ ನರಕವಾಗ್ತಾ ಇದೆ. ಬೆಂಗಳೂರು ರಸ್ತೆಯಲ್ಲಿ ಓಡಾಟವೇ ನರಕ. ರಸ್ತೆಯಲ್ಲಿ ಗುಂಡಿಗಳಲ್ಲ, ಹೊಂಡಗಳಿರುವಂಥದ್ದು. ಈ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಜನ ಹೈರಾಣ ಆಗ್ತಾ ಇದ್ದಾರೆ. ಇದು BBMP ಹತ್ತಿರವೇ ಇರತಕ್ಕಂಥ ರಸ್ತೆಯ ಸ್ಥಿತಿ. ಬೆಂಗಳೂರಿನ SP ರೋಡ್ ಗುಂಡಿಮಯವಾಗಿರುವಂಥದ್ದು. ಬೆಂಗಳೂರು ವಾಯ್ಸ್ನಲ್ಲಿ SP ರೋಡ್ನ ಸಂಬಂಧಪಟ್ಟ ಹಾಗೆ ಪ್ರತ್ಯಕ್ಷ ವರದಿ ಇಲ್ಲಿದೆ. ಇನ್ನು ರಸ್ತೆಯಲ್ಲಿ ಹೋಗುವಂಥವರಿಗೆ ಗುಂಡಿ ಗಂಡಾಂತರ, ನಡು ರಸ್ತೆಯಲ್ಲಿ ಕೊಳಚೆ ನೀರು, ಕಸದ ಸಮಸ್ಯೆ, ಗುಂಡಿಗಳ ಜೊತೆಗೆ ವಾಹನ ಸವಾರರಿಗಂತೂ ನರಕಂತದಂತ ಸಮಸ್ಯೆ. ನಾವು ನೋಡ್ತಾ ಇದ್ದೀವಿ, ಇದು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥದ್ದು. ಅದು SP ರೋಡ್ ಅಂತಕ್ಕಂಥದ್ದು. ಇಡೀ ರಾಜ್ಯದ ಜನ ಬರ್ತಾರೆ ಅಲ್ಲಿಗೆ ಎಲೆಕ್ಟ್ರಾನಿಕ್ ಉಪಕರಣಗಳ ಖರೀದಿಗೆ. ಅಷ್ಟು ಒಂದು ಕಮರ್ಷಿಯಲ್ ಆಗಿ ಕೂಡ ಆಕ್ಟಿವ್ ಇರ್ತಕ್ಕಂಥ ಪ್ರದೇಶ ಇದು. ಇಂಥ ಪ್ರದೇಶದ ಸ್ಥಿತಿಗತಿ ಇದು. ಬೆಂಗಳೂರಿನ SP ರೋಡ್ನ ಪರಿಸ್ಥಿತಿ ಹೇಗಿದೆ ನಾವು ನೋಡ್ತಾ ಇದ್ವಿ. ಜನರ ಸಂಕಷ್ಟ ಇಂಥದ್ದು. ಕೇಳೋಣ. ನಮ್ಮ ಪ್ರತಿನಿಧಿ ರಂಜನ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡೋಣ. ರಾಜಧಾನಿ ಜನರ ಸಮಸ್ಯೆಗೆ ಧ್ವನಿಯಾಗಿ ಬರ್ತಿದೆ ನಿಮ್ಮ ನ್ಯೂಸ್ 18 ಕನ್ನಡದ ಬೆಂಗಳೂರು ವಾಯ್ಸ್. ದಿನನಿತ್ಯ ಕೂಡ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ಲುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ಇವತ್ತು ನಾನು ಬಂದಿರುವಂತಹ ಏರಿಯಾ ಯಾವ್ದಂತ ಕೇಳಿದ್ರೆ SP ರೋಡ್. ಸೊ ಆ ಒಂದು SP ರೋಡ್ ನಲ್ಲೇ ಇದ್ದೀನಿ. ಈ ಒಂದು ಏರಿಯಾದ ಜನರ ಸಮಸ್ಯೆ ಏನು, ಜೊತೆಗೆ ಜನರು ಅನುಭವಿಸಿರುವ ಸಂಕಷ್ಟ ಏನು ಅನ್ನೋದ್ರ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ಈ ಹಿಂದೆ ಕೂಡ ಈ ಒಂದು ರಸ್ತೆಯ ಅವ್ಯವಸ್ಥೆ ಬಗ್ಗೆ ವರದಿಯನ್ನ ಮಾಡ್ತಾನೆ ಬಂದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾದಂತಹ ಅವ್ಯವಸ್ಥೆ ಇಲ್ಲಿ ತಾಂಡವಾಡ್ತಿದೆ ಅಂತ ಹೇಳಿ. ಸೊ ಸದ್ಯಕ್ಕೆ ನಾನಿರುವಂತದ್ದು ಪೈಲ್ವಾನ್ M ಕೃಷ್ಣಪ್ಪ ರಸ್ತೆಯಲ್ಲಿ. ಅಂದ್ರೆ ಟೌನ್ ಹಾಲ್ ಇಂದ ನೀವೇನಾದ್ರೂ SP ರೋಡ್ಗೆ ಹೋಗಬೇಕು ಅಥವಾ KR ಮಾರ್ಕೆಟ್ ಇಂದ SP ರೋಡ್ ನ ಮುಖಾಂತರ ನೀವು ಮೈಸೂರು ಬ್ಯಾಂಕ್ ಸರ್ಕಲ್ ಇರ್ಬೋದು, ಮೆಜೆಸ್ಟಿಕ್ ಇರ್ಬೋದು ಅಥವಾ ಕಾರ್ಪೊರೇಷನ್ ಸರ್ಕಲ್ಗೆ ಹೋಗಬೇಕು. ಆ ಒಂದು ಹೋಗುವಂತ ರಸ್ತೆಯ ಚಿತ್ರಣ ನೋಡ್ತಿರ್ಬೋದು, ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಈ ಒಂದು ರಸ್ತೆ ಕಿತ್ತು ಹೋಗಿದೆ. ಸೊ ನಾನು ಅವಾಗಲೇ ಹೇಳಿದೆ, ನ್ಯೂಸ್ 18 ಕನ್ನಡದಿಂದಾಗಿ ಸತತವಾಗಿ ಈ ಒಂದು ರಸ್ತೆಯ ವ್ಯವಸ್ಥೆ ಬಗ್ಗೆ ವರದಿಯನ್ನ ಮಾಡಿಕೊಂಡು ಬರಲಾಗ್ತಿದೆ. ಆದ್ರೆ ಪಾಲಿಕೆ ಅಧಿಕಾರಿಗಳು ಮಾತ್ರ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಿದ್ದಾರೆ. ಏನಾದ್ರೂ KR ಮಾರ್ಕೆಟ್ ಇಂದ ಮೈಸೂರು ಬ್ಯಾಂಕ್ ಸರ್ಕಲ್ ಅಥವಾ ಮೆಜೆಸ್ಟಿಕ್ ಹೋಗ್ತೀವಿ ಅಂತ ಪ್ಲಾನ್ ಅನ್ನು ಹಾಕೊಂಡು 15 ಅಥವಾ 10 ನಿಮಿಷದಲ್ಲಿ ನಾವು ಹೋಗ್ತೀವಿ ಅಂತ ಪ್ಲಾನ್ ಅನ್ನು ಹಾಕೊಂಡಿದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ಅವ್ಯವಸ್ಥೆ ತಾಂಡವಾಡ್ತಿರುವಂತದ್ದು. ನಿಜವಾಗ್ಲೂ ತುಂಬಾ ತೊಂದರೆಯಾಗಿದೆ ಸರ್. ನಾವು ತುಂಬಾ ದಿವಸದಿಂದ ರೋಡ್ ಹಾಕ್ತಾರೆ ಅಂತ ನೋಡ್ತಾ ಯಾರು ಹಾಕೇ ಇಲ್ಲ. ಎಷ್ಟು ದಿನದಿಂದ ಈ ತರ ಇದೆ? ಇವಾಗ ಆಯ್ತು ಒಂದು 2-3 ತಿಂಗಳ ಹಿಂಗಿದೆ ಸರ್. ಮಳೆ ಬಂದು ನಿಂತಿದ್ದಲ್ಲ ಅವಾಗಿಂದ ಇದೇ ತರನೇ ಇದೆ. ಎಷ್ಟು ಕಷ್ಟ ಆಗುತ್ತೆ ಗುಂಡಿ ಲೋಡ್ ಗಾಡಿ ಬರಕ್ ಆಗಲ್ಲ. ಮತ್ತೆ ಗಾಡಿಗಳ ಇದರಿಂದನೇ ಜಾಮ್ ಆಯ್ತದೆ. ಆಟೋ ಆಗ್ಲಿ, 2 ವೀಲರ್ ಆಗ್ಲಿ, ಬಸ್ ಆಗ್ಲಿ, ಏನೇ ಆದ್ರೂ ಇದರಿಂದನೇ ಜಾಮ್ ಆಗುತ್ತೆ. 3 ಕಡೆಯಿಂದ ರೋಡ್ ಜಾಯಿಂಟ್ ಆಗೋ ಕಡೆ ಇದು ಎಲ್ಲ ಜಾಮ್ ಆಯ್ತದೆ. ಅದು ಧರ್ಮರಾಯ ಸ್ವಾಮಿ ಟೆಂಪಲ್. ಈ ಕಡೆಯಿಂದ ಕೋದಂಡ ರಾಮಸ್ವಾಮಿ ಟೆಂಪಲ್ ಇದೆ. ಸೊ ಕೋದಂಡ ರಾಮಸ್ವಾಮಿ ಟೆಂಪಲ್, ಧರ್ಮರಾಯ ಸ್ವಾಮಿ ಟೆಂಪಲ್ಗೆ ಹೋಗುವಂತಹ ಪ್ರಮುಖ ರಸ್ತೆ ಇದು. ಮೇನ್ ಮುಖ್ಯ ರಸ್ತೆಯ ಚಿತ್ರಣ. ಸಂಪೂರ್ಣವಾಗಿ ಗುಂಡಿ ಬಿದ್ದು, ದೊಡ್ಡ ದೊಡ್ಡ ಗುಂಡಿಯಿಂದಾಗಿ ರಸ್ತೆಗಳು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ವಾಹನ ಸವಾರರು, ಆಟೋದವರು ಇರ್ಬೋದು ಅಥವಾ ಬೈಕ್ ನಲ್ಲಿ ಹೋಗೋರು ಇರ್ಬೋದು, ಯಾರೇ ಹೋಗೋದಿದ್ರು ಕೂಡ ಸಾಕಷ್ಟು ಅವ್ಯವಸ್ಥೆಯನ್ನ ಪಡ್ಕೊಂಡೇ ಇಲ್ಲಿ ವಾಹನದಲ್ಲಿ ಸಂಚಾರವನ್ನ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ತಿರ್ಬೋದು ಎಷ್ಟು ಸ್ಲೋ ಆಗ್ತಿದೆ ಅಂತ ಟ್ರಾಫಿಕ್. ಇದೇ ರೀಸನ್. ಇಲ್ಲಿ ಗುಂಡಿ ಬಿದ್ದಿರೋ ಕಾರಣದಿಂದಾಗಿ ಆಟೋಮೆಟಿಕ್ ಆಗಿ ವಾಹನಗಳ ಏನು ಮೂವ್ಮೆಂಟ್ ಇರುತ್ತೆ ಅದು ಸ್ಲೋ ಆಗುತ್ತೆ. ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಅಧಿಕಾರಿಗಳು, ಶಾಸಕರು, ಈ ಒಂದು ಕ್ಷೇತ್ರದ ಶಾಸಕರಾಗಿರುವಂತಹ ಉದಯ ಬಿ ಗರುಡಾಚಾರ್ ಅವರು ಕೂಡ ಓಡಾಡಿದ್ದಾರೆ. ಸಾಕಷ್ಟು ಬಾರಿ ಧರ್ಮರಾಯ ಸ್ವಾಮಿ ಟೆಂಪಲ್ಗೆ ಬಂದಿರ್ತಾರೆ. ಈ ರಸ್ತೆಯ ಚಿತ್ರಣ ಅವರಿಗೂ ಕೂಡ ಗೊತ್ತಿರುತ್ತೆ. ಅವ್ರಿಗೇನು ಹೊಸದಾಗಿ ಇದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಆದ್ರೆ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದೇ ಕೂಡ ದೊಡ್ಡ ಪ್ರಶ್ನೆ ಆಗ್ತಾ ಹೋಗುತ್ತೆ. ಸರ್, ರೋಡ್ ಹೆಂಗಿದೆ ಸರ್? ರೋಡ್ ಎಲ್ಲ ಅಧ್ವಾನ ಇದೆ ಸರ್. ಅಧ್ವಾನ ಆಗಿದೆ. ಏನ್ ಅನ್ಸುತ್ತೆ ಈ ರೋಡಲ್ಲಿ ಗಾಡಿ ಓಡಿಸುವಾಗ? ಗಾಡಿ ಓಡಿಸೋದು ಈ ರೋಡಲ್ಲಿ ಬರೋದೇ ಬೇಡ ಅನ್ಸುತ್ತೆ. ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ? ಏನ್ ಹೇಳೋದು ಹೋಗಿ ಸರ್ ಅಧಿಕಾರಿಗಳಿಗೆ. ನೋಡಿ, ಇದು ಜನರು ಕೊಡ್ತಿರುವಂತಹ ರಿಪ್ಲೈ. ಫಸ್ಟ್ ಕ್ಲಾಸ್ ರೋಡ್ ಎಲ್ಲ ಏನಿಲ್ಲ, ಎಲ್ಲ ರೋಡ್ ಕಚರಾ ರೋಡ್ ಎಲ್ಲ ತೊಂದರೆ ಆಗ್ತಾ ಇದೆ ಅಷ್ಟೇ. ತುಂಬಾ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಅದೆಲ್ಲ ಆಗ್ತಾ ಇದೆ.
ಇಲ್ಲಿ ರಸ್ತೆ ಈ ತರ ಹಾಳಾಗಿದೆ. ನಿಮಗೆ ಒಬ್ಬ ಆಟೋ ರಿಕ್ಷಾ ಚಾಲಕರಾಗಿ ಆಟೋವನ್ನು ಓಡಿಸುವಾಗ ಎಷ್ಟು ಸಮಸ್ಯೆ ಆಗುತ್ತೆ ಸರ್? ತುಂಬಾ ಸಮಸ್ಯೆ ಆಗುತ್ತೆ. ನಾವು ದಿನನಿತ್ಯ ನಾವು ರೋಡಲ್ಲಿ ಓಡಾಡೋದ್ರಿಂದ ಇಲ್ಲಿ ಮೈಕೈ ನೋವು ಬರೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ನಾವು ಒಂದು ರಸ್ತೆನಲ್ಲಿ ಅಲ್ಲಿಂದ ಇಲ್ಲಿ ಗಂಟೆ ಬರೋ ಅಷ್ಟೊತ್ತಿಗೆ ಒಂದು ಪ್ಯಾಸೆಂಜರು ಅಮ್ಮ ಅಪ್ಪ ಅಂತೆಲ್ಲ ಅವ್ರಿಗೆ ಬಿಡ್ಕೋತಾರೆ. ನಮಗೂ ಬೆನ್ನು ಮೈಕೆಲ್ಲ ನೋವು ಬರುತ್ತೆ. ನಾವ್ ಹೆಂಗ್ ಗಾಡಿ ಓಡಿಸ್ಬೇಕು ಸರ್? ಈ ರೀತಿ ರಸ್ತೆಗಳು ನೋಡಿ, ಇದು ಗುಂಡಿ ಬಿದ್ದು ಸುಮಾರು ದಿವಸ ಆಯ್ತು. ಈ ರಸ್ತೆ ಹಾಳಾಗಿ ಸುಮಾರು ತಿಂಗಳುಗಳೇ ಆಯ್ತು. ಅದ್ರ ಬಗ್ಗೆ ಯಾರು ಟೆನ್ಷನ್ ತಗೊಳ್ತಾ ಇಲ್ಲ. ಎಷ್ಟು ವರ್ಷಗಳಿಂದ ಈ ತರ ಸಮಸ್ಯೆ ಇದೆ ಸರ್? ಸಮಸ್ಯೆಗಳು ಅಂದ್ರೆ ನಾವು ಆಟೋ ಫೀಲ್ಡ್ ಬಂದಾಗಿಂದಾನು ಎಲ್ಲಾ ಕಡೆ ಸಮಸ್ಯೆ ಇದೆ. ಆದ್ರೆ ಏನಂದ್ರೆ ಕೆಲವು ಕಡೆ ಚೆನ್ನಾಗಿದ್ದಾವೆ, ಕೆಲವು ಕಡೆ ಎಲ್ಲ ಇದಕ್ಕಿಂತ ತುಂಬಾ ಹದಗೆಟ್ಟಿದ್ದಾವೆ. ಇದಂತೂ ತುಂಬಾನೇ ಹದಗೆಟ್ಟಿದೆ ಸರ್. ಗಾಡಿಗಳಿಗೆಲ್ಲ ಬೇರಿಂಗ್ಗಳಿಗೆ ಗೇಟ್ ಬೀಳುತ್ತೆ, ಮತ್ತೆ ನಮ್ಮ ಶಾಕ್ ಅಬ್ಸರ್ವ್ ಹೋಗುತ್ತೆ, ಇಂಜಿನ್ ಗೇಟ್ ಬೀಳುತ್ತೆ. ಮಲ್ಕೊಳ್ಳೋದಕ್ಕೆ ನಿದ್ದೆ ಬರಲ್ಲ ಸರ್. ನಮ್ಗೆ ನಿದ್ದೆ ಬರೋದಿಲ್ಲ, ಮೈಕೈ ನೋವು. ಏನ್ ಮಾಡ್ತಾರೆ? ನಮ್ಮ ಸಮಸ್ಯೆ ಅವರೆಲ್ಲಿ ಕೇಳ್ತಾರೆ? ಅಲ್ಲಿಂದ ಹಿಡಿದು ಇಲ್ಲಿ ಗಂಡ ಬಿಟ್ಟಿದೆ. ಇಲ್ಲೇ 2 ವರ್ಷದಿಂದ ನೋಡ್ತಾ ಇದ್ದೆ. ಹಿಂಗೇನೆ ಇದೆ ಅದು. ಯಾರು ಬಂದು ರೆಡಿ ಮಾಡಲ್ಲ, ಸುಮ್ಗೆ ಅಷ್ಟೇ. ಸುಮ್ನೆ ಮಾತಾಡ್ಬೇಕು ಅಷ್ಟೇ, ಏನು ಕೆಲಸ ಏನು ಮಾಡಲ್ಲ. ಅಲ್ಲ, ನೀವು ಡೈಲಿ ನಿಂತ್ಕೊಂಡಿರ್ತೀರಾ? ನೀವು ಧೂಳ್ ನೋಡ್ರಿ ಹೆಂಗಿದೆ, ಬೇರೆ ಧೂಳಲ್ಲಿ ಯಾರು ಏನು ಮಾಡಲ್ಲ ಸರ್. ಸುಮ್ಗೆ ಎಷ್ಟು ಕಷ್ಟ ಆಗುತ್ತೆ ಈ ರಸ್ತೆಯಲ್ಲಿ ಓಡಾಡ್ಬೇಕಂದ್ರೆ? ಕಷ್ಟ ಅಂತೀರಾ? ಫ್ಲೈಓವರ್ ಇಳಿಬೇಕು ಅಂದ್ರೆ ಅರ್ಧ ಅವರ್ ಆಗುತ್ತೆ. ಅಲ್ಲಿ ಮೂಲೆಯಲ್ಲಿ ಒಂದು ಹಳ್ಳ ಗುಂಡಿ ಇದೆ, ಮಧ್ಯದಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿದೆ. ಮೊನ್ನೆ ಒಂದು ಆಟೋನೇ ಬಿದ್ದೋಯ್ತು, ಲೇಡೀಸ್ ಬಿದ್ದೋದ್ರು. ಅಲ್ಲಿ ನೋಡಿ, ಅಲ್ಲಿ ಹಳ್ಳ. ಹೇಳ್ತಾ ಇದ್ದೀನಲ್ಲ ಸರ್, ಬೆಂಗಳೂರಲ್ಲಿ ಇಷ್ಟು ಹೊಲ್ಸು ರೋಡ್ ಯಾವ್ದು ಇಲ್ಲ. ಪ್ರೆಗ್ನೆಂಟ್ ಕೂತ್ಕೊಂತಾರೆ, ವಯಸ್ಸಾದವರು ನೋಡಿ, ಇಲ್ಲಿ ಹಳ್ಳ, ಅಲ್ಲಿ ಹಳ್ಳ ಇದೆ. ಪ್ರೆಗ್ನೆಂಟ್ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ಕೇರ್ ಮಾರ್ಕೆಟ್ ಇಂದ ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆಂಬುಲೆನ್ಸ್ ಗಳು ಕೂಡ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಆಂಬುಲೆನ್ಸ್ ಸಿಗ್ನಲ್ ಒಂದು ವೇಳೆ ಟ್ರಾಫಿಕ್ ಜಾಮ್ ಆಗಿದ್ರೆ ಆಂಬುಲೆನ್ಸ್ ಮಾತ್ರ ಇಲ್ಲಿ ಲಾಕ್ ಆಗ್ತಾ ಹೋಗುತ್ತೆ. ಆಂಬುಲೆನ್ಸ್ ಕೂಡ ಬರ್ತಿದೆ, ನೋಡ್ತಿರ್ಬೋದು. ಇದು ಈ ಒಂದು ರಸ್ತೆಯ ಸದ್ಯದ ಚಿತ್ರಣ. ಟ್ರಾಫಿಕ್ ಪೊಲೀಸರು ಸ್ವತಃ ನಮ್ಮ ಹತ್ರ ಬಂದು ಮನವಿಯನ್ನು ಮಾಡ್ಕೋತಿದ್ದಾರೆ. ಸರ್, ಈ ಒಂದು ರಸ್ತೆಯ ಅವ್ಯವಸ್ಥೆ ಬಗ್ಗೆ ವರದಿಯನ್ನ ಮಾಡಿ. ಆಂಬುಲೆನ್ಸ್ ಏನೋ ಹೋಗ್ತಿದೆ, ಆದ್ರೆ ಕಷ್ಟ ಪಡ್ಕೊಂಡು ಹೋಗ್ತಿದೆ. ಗುಂಡಿಯಲ್ಲಿ ತಯ್ಯ ತಕ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದೆ. ಆ ಒಂದು ರಸ್ತೆಯ ಅವ್ಯವಸ್ಥೆಯ ಬಗ್ಗೆ ಪಾಲಿಕೆ ಅಧಿಕಾರಿಗಳು ಜೊತೆಗೆ ಸರ್ಕಾರ ಗಮನ ಹರಿಸ್ತಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಬೇಸರದ ಸಂಗತಿ. ಜನರು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಯಾ MLA ಬಂದು ಮಾತಾಡೋರಿಲ್ಲ. ಇಲ್ಲಿ ಗಾಡಿ ವಾಹನಗಳು ಜಾಸ್ತಿ ಆಗ್ತಾ ಇದೆ, ಇಟ್ಕೊಳಕ್ ಜಾಗ ಇಲ್ಲ. ಓಡಾಡಕ್ಕೆ ಆ ಕಡೆ ಈ ಕಡೆ ಓಡಾಡಕ್ಕೆ ತುಂಬಾ ತೊಂದರೆ ಆಗ್ಬಿಡೈತೆ. ಬರೋರು ಆಕ್ಸಿಡೆಂಟ್ ಆಗ್ತಾ ಇದೆ, ಕಾಲ್ಗಳು ಗಾಡಿ ಎಲ್ಲ ಹತ್ತಾವ್ರೆ. ಮೇಡಮ್, ಎಷ್ಟು ವರ್ಷದಿಂದ ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಿದ್ದೀರಾ? ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ವರ್ಷದಿಂದ ಹಿಂಗೆ ಇದೆ. ಅದು ಡೆವಲಪ್ ಆಗುತ್ತೆ ಅಂತ ನೋಡಿದ್ರೆ ಆಗ್ತಾನೆ ಇಲ್ಲ. ಅವರು ಇವ್ರು ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಮಾಡ್ತೀವಿ, ಓಟ್ ಹಾಕಿ, ಅದು ಮಾಡಿ ಇದು ಮಾಡಿ ಅಂತಾರೆ. ಎಲ್ಲ ಮಾಡಿದ್ರು ಕೂಡ ಅವರು ಲಾಸ್ಟಕ್ಕೆ ಕೊನೆಗೆ ಹಿಂಗೆ ಬಿಟ್ಬಿಡ್ತಾರೆ. ಸ್ಮಾರ್ಟ್ ಸಿಟಿ ಅನ್ಸಲ್ಲ ನಮ್ಗೆ. ಸ್ವಲ್ಪ ಒಳ್ಳೆ ರಸ್ತೆಗಳು ಎಲ್ಲ ಹಾಕಿ ಸ್ವಲ್ಪ ಕ್ಲೀನ್ ಇರಬೇಕು. ಕಚರಾನು ತುಂಬಾ ಇದೆ ಇಲ್ಲಿ, ಗಾರ್ಬೇಜ್ ಪ್ರಾಬ್ಲಮ್ಸ್ ಎಲ್ಲ ತುಂಬಾ. ಇಲ್ಲಿ ಸಿಟಿ ಮಾರ್ಕೆಟ್ ಹತ್ರ ಇರೋದಲ್ಲ, ಅಲ್ಲಿಂದ ತುಂಬಾ ಕಚರಾ ಗಾಡಿಗಳೆಲ್ಲ ಇಲ್ಲಿಂದಾನೇ ಬರೋದು. ಅದೆಲ್ಲ ಹೆವಿ ಟ್ರಕ್ಸ್ ಎಲ್ಲ ಮೂವ್ ಆಗುತ್ತೆ. ಮತ್ತೆ ಇಲ್ಲಿ ಟರ್ನಿಂಗ್ ಅಲ್ಲಿ ಆಕ್ಸಿಡೆಂಟ್ಸ್ ತುಂಬಾ ಆಗುತ್ತೆ. ಅದರಿಂದ ತುಂಬಾ ಪ್ರಾಬ್ಲಮ್. ನೋಡಿ ಎಷ್ಟು ಪ್ರಾಬ್ಲಮ್ ಇದೆ ಇಲ್ಲಿ. ಸೊ ನಾವು ನಮ್ಮ ಸರ್ಕಾರ ಬಂದ್ಬಿಟ್ಟು ಸ್ವಲ್ಪ ಗಮನಕ್ಕೆ ತಗೊಂಡು ಇದೆಲ್ಲ ರೋಡ್ ವ್ಯವಸ್ಥೆ ಸರಿಯಾಗಿ ಮಾಡಬೇಕು. ಜನಗಳಿಗೆ ಒಳ್ಳೆ ಅವಕಾಶ ಮಾಡಬೇಕು. ಬೆಂಗಳೂರು IT ಸಿಟಿ ಹಬ್. ಈ IT ಹಬ್ ಇರೋದ್ರಿಂದ ನಾವು ಈ ತರ ಪಬ್ಲಿಕ್ ರೋಡ್ಗೆ ತೊಂದರೆ ಆಗದಂಗೆ ನೋಡ್ಕೊಂಡಿರ್ಬೇಕು. ಕಾಂಗ್ರೆಸ್ ಸರ್ಕಾರ ಬಂದಿದೆ, ಒಳ್ಳೇದಾಗುತ್ತೆ ಅಂತ ಎಲ್ಲರೂ ವೋಟ್ ಮಾಡಿದ್ದಾರೆ. ಜನಗಳಿಗೆ ರೋಡ್ನ ಸೌಲಭ್ಯ ಆಗಬೇಕು. ಮಕ್ಕಳು ಮರಿಗೆ ತೊಂದರೆ ಆಗಬಾರ್ದು. ಪ್ರೆಗ್ನೆಂಟ್ ಲೇಡೀಸ್ ಹೋಗ್ತಾ ಇರ್ತಾರೆ, ಸಡನ್ ಆಗಿ ನೋಡಿ 6 ತಿಂಗಳು 9 ತಿಂಗಳು ಲೇಡೀಸ್ ಹೋದಾಗ ಈ ರೋಡ್ ನಲ್ಲಿ ಸ್ವಲ್ಪ ಹಂಪ್ಸ್ನಲ್ಲಿ ಎಗರಿದಾಗ ಅವ್ರಿಗೆ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಸಣ್ಣ ಮಕ್ಕಳು ಬಿದ್ದೋಗ್ಬೋದು. ಏಜ್ ಇರೋರು ಟ್ರಾವೆಲ್ ಮಾಡ್ತಾರೆ, ಅವ್ರಿಗೆ ಅನುಕೂಲ ಆಗಲ್ಲ. ಸೊ ಇದರಿಂದ ರೋಡ್ರಿಂದ ಬಹಳ ಕಷ್ಟ ಆಗುತ್ತೆ. ಇದೆಲ್ಲ ಮೇನ್ ಸಿಟಿ. ಇದು ಟೌನ್ ಹಾಲ್ ಅಂದ್ರೆ ಬ್ಯಾಂಗ್ಳೂರ್ದು ಮೇನ್ ಸಿಟಿ, ಓಡಾಡೋ ಜಾಗ ಇದು. ಏನೂ ಚೇಂಜ್ ಆಗಿಲ್ಲ ಇಲ್ಲಿ. ಎಷ್ಟು ವರ್ಷ ಆದ್ರೂ ಇದು ಈ ತರನೇ ಇದೆ. ಯಾವತ್ತಿಗೂ ಚೇಂಜ್ ಆಗಿಲ್ಲ. ನಾವು ನೋಡ್ತಾರೆ, ನಾ SP ರೋಡಿಗೆ ಬರ್ತಾ ಇರ್ತೀವಿ ಸುಮಾರು ಒಂದು 20 ವರ್ಷ ಆಯ್ತು. ಯಾವಾಗ ಒಂದ್ಸಲ ಹಾಕ್ತಾರೆ, ಮತ್ತೆ ಹೋಯ್ತದೆ, ಮತ್ತೆ ಬರ್ತಾ ಇದೆ. ಮಳೆ ಬಂದ್ರೆ ಎಲ್ಲ ಕೊಚ್ಕೊಂಡು ಹೋಯ್ತದೆ. ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇಲ್ಲ ಇದಕ್ಕೆ. ಪರ್ಮನೆಂಟ್ ಸೊಲ್ಯೂಷನ್ ಗೌರ್ಮೆಂಟ್ ಯಾವ ಗೌರ್ಮೆಂಟ್ ಬಂದ್ರೂ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಇರಲಿ, BJP ಇರಲಿ, ಯಾವ ಗೌರ್ಮೆಂಟ್ ಬಂದ್ರೂ ಬರುತ್ತೆ ಹೋಗುತ್ತೆ, ಆ ವಿಷಯ ಬೇರೆ. ಬಟ್ ಅಂದ್ರೆ ಜನಗಳಿಗೆ ಪ್ರಾಬ್ಲಮ್ ಆಗಬಾರ್ದು. ನೋಡಿ, ಒಂದು ಸಣ್ಣ ಮಗುನ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನೋ ಸಡನ್ ಆಗಿ ಬಂದ್ರು, ಯಾರೋ ಅವ್ರ ಹಿಂದೆ ಬಂದು ಗುದ್ದಿದ್ರು ಅಂದ್ರೆ ಅನಾಹುತ ತಾನೆ, ಅಪಾಯ ತಾನೆ. ಹೈಕೋರ್ಟ್ ಅವ್ರು ಎಷ್ಟು ಸಲ ವಾರ್ನ್ ಮಾಡಿದ್ರು ಈ ಗೌರ್ಮೆಂಟ್ ಅವರು ಏನು ಆಕ್ಷನ್ ತಗೊಂತಾ ಇಲ್ಲ. ಎಸ್ಪೆಷಲಿ ಈ SP ರೋಡ್ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಎಲ್ಲ ರೋಡ್ಗಳು ಹಂಗೆ ಇದೆ ಆಲ್ಮೋಸ್ಟ್ ಅಲ್ಲಿ. ಇನ್ಮೇಲಾದ್ರೂ ಈ ಒಂದು ಕ್ಷೇತ್ರದ ಶಾಸಕರು ನಿದ್ರೆಯಿಂದ ಎದ್ದೇಳ್ತಾರಾ? ಇಲ್ಲಿಯ ಸಮಸ್ಯೆಗೆ ಮುಕ್ತಿ ಕೊಡ್ತಾರಾ? ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ, ಕಣ್ಣಿಗೆ ಈ ಸಮಸ್ಯೆ ಕಾಣಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ರಂಜನ್ ಶ್ರೀಲಾಲ್, ನ್ಯೂಸ್ 18 ಬೆಂಗಳೂರು. ಭಾರತದ ಸಿಲಿಕಾನ್ ಸಿಟಿ ಅಂತ ವಿಶ್ವಾದ್ಯಂತ ಖ್ಯಾತಿ ಪಡೆದಿರುವಂತ ಬೆಂಗಳೂರಿನ ಗೋಳು ಇಷ್ಟಕ್ಕೆ ಮುಗಿತಾ ಇಲ್ಲ. ಇದೇ ಕಾರಣದಿಂದ ಬೆಂಗಳೂರು ವಾಯ್ಸ್ನ ವಿಶೇಷ ಸುದ್ದಿಯನ್ನ ಪ್ರತಿದಿನ ರಾತ್ರಿ 10:30 ಕೂಡ ಪ್ರಸಾರವನ್ನ ಮಾಡ್ತಿದ್ದೀವಿ. ತಪ್ಪದೆ ನೋಡಿ.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.